ಫ್ರೆಂಡ್ಸ್, ನಮ್ಮ ಟ್ರೆಂಡ್ ಮೇಳಕ್ಕೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಲಕ್ಕಿ ಅಜ್ಜಿ ಹತ್ರ ಮೀನಾ ಅವರು ಕೇಳ್ತಾ ಇರ್ತಾರೆ, ಯಾಕಜ್ಜಿ ಎಲ್ಲ ಸತ್ಯನ ನಿಮ್ಮಲ್ಲೇ ಮುಚ್ಚಿಟ್ಕೊಂಡ್ಬಿಟ್ರಿ, ಸತ್ಯನ ಅತ್ತೆಗೆ ಹೇಳ್ಬೇಕಲ್ವಾ? ತಾರಾ ವಿಷಯವಾಗಿ ಮಾತಾಡ್ತಾ ಇರ್ತಾರೆ. ನನ್ನ ಗಂಡ ಅನುಭವಿಸ್ತಾ ಇರೋ ನೋವಿಗೆ ನಿಮ್ಮ ಮನಸ್ಸು ಯಾರ್ದು ಕರಗಲೇ ಇಲ್ವಾ ಅಜ್ಜಿ? ನನ್ನ ಗಂಡ ಸತ್ಯನ ನೀವೆಲ್ಲ ಸತ್ಯನ ಅತ್ತೆ ಹತ್ರ ಹೇಳ್ಬಿಟ್ಟು ನನ್ನ ಗಂಡನ ನೋವನ್ನ ಕಡಿಮೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿನ ಮೀನಾ ಅವರು ಕೇಳ್ತಾ ಇರ್ತಾರೆ. ಆಗ ಲಕ್ಕಿ ಅವ್ರ ಅಜ್ಜಿ ಹೇಳ್ತಾರೆ, ಏನು ಮೀನಾ ಈ ಥರ ತಿಳ್ಕೊಂಡಿದ್ಯಾ ನೀನು ಅಂದ್ಬಿಟ್ಟು ಯಾರ ಮನಸ್ಸು ಕರಗಲೇ ಇಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲರ ಮನಸ್ಸಿಗೂ ನೋವು ಆಗಿದೆ, ಅವನಿಂದ ಯಾವ ತಪ್ಪು ಆಗಿಲ್ಲ ಅಂತ ತಿಳ್ಕೊಂಡೇ ನಾವು ಅವನ ಪರ ವಹಿಸ್ಕೊಂಡು ಎಲ್ಲರೂ ನಿಮ್ಮ ಮಾವ ನಾವು ಎಲ್ಲರೂ ಕೇಳ್ತಾ ಇದ್ವಿ. ಆದ್ರೂ ನಿಮ್ಮ ಅತ್ತೆ ಮನಸ್ಸು ಕರಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಲಕ್ಕಿ ಅಜ್ಜಿ. ನಿಮ್ಮ ಅತ್ತೆ ಜಾತಕ ಮತ್ತು ಜ್ಯೋತಿಷ್ಯನ ತುಂಬಾ ನಂಬಿಬಿಟ್ಟಿದ್ಲಮ್ಮ, ಏನು ಮಾಡೋಕ್ಕಾಗ್ತಿಲ್ಲ. ಅದೇ ಥರನೇ ಘಟನೆಗಳು ಬೇರೆ ನಡೀತಾ ಇತ್ತು. ಅದಕ್ಕೂ ಎರಡು ಹೋಲಿಕೆಯಾಗಿ ಸೂರ್ಯ ತುಂಬಾ ತಪ್ಪಿಷ್ಟನಾಗಿ ಕಾಣಿಸ್ಕೊಂಬಿಟ್ಟ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಮೀನಾ ಹತ್ರ ಹೇಳ್ತಾ ಇರ್ತಾರೆ. ಕೆಟ್ಟ ಘಟನೆಗಳು ಶಾಂತಿ ಮನಸ್ಸಲ್ಲಿ ನಡೆದ್ಬಿಟ್ಟು ಆ ರೀತಿ ಸೂರ್ಯನ ತಪ್ಪಾಗಿ ಕಾಣಿಸ್ಕೊಳೋ ರೀತಿ ಕಾಣಿಸ್ಕೊಂಡ್ಬಿಡ್ತು. ಹಂಗಾಗಿನೂ ಆ ಬೆಂಕಿ ಆರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಶಾಂತಿ ಮನಸ್ಸಲ್ಲಿರೋ ಬೆಂಕಿನ ಆರ್ಸೋಕ್ಕೆ ಸಾಧ್ಯ ಆಗಲೇ ಇಲ್ಲ. ಸೂರ್ಯ ಯಾವತ್ತೂ ತಪ್ಪಿಷ್ಟನಾಗೆ ಕಾಣಿಸ್ಬಿಟ್ಟ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹೇಳ್ತಾನೆ ಇರ್ತಾರೆ. ಆಗ ಮೀನಾ ಅವರು, ಅಜ್ಜಿ ಇವ್ರ ಜೊತೆ ಅವತ್ತು ತಾರಾ ನೀರಿಗೆ ಬೀಳೋ ಸಮಯದಲ್ಲಿ ಇವ್ರ ಜೊತೆ ಒಬ್ಬ ಹುಡುಗ ಇದ್ನಲ್ಲ, ಆ ಹುಡುಗನ ಹೆಸರು ಏನಾದರೂ ಗೊತ್ತಿದೆಯಾ ನಿಮಗೆ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿನ ಕೇಳ್ತಿರುವಾಗ ಅಜ್ಜಿ ಹೇಳ್ತಾರೆ, ಆ ಹುಡುಗನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನ್ನ ಕರ್ಕೊಂಬಂದ್ಬಿಟ್ಟು ಅತ್ತೆ ಹತ್ರ ನಿಜ ಹೇಳಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಹೇಳ್ತಾರೆ. ಆಗ ಲಕ್ಕಿ ಅಜ್ಜಿ ಏನೇ ಹೇಳಿದ್ರು ಅವರು ನಂಬೋ ಸ್ಥಿತಿಯಲ್ಲಿಲ್ಲ ಶಾಂತಿ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಹೇಳ್ತಾರೆ. ಏನು ಮೀನಾ, ನಮ್ಮ ಮಾತೇ ಕೇಳಿಲ್ಲ, ನಮ್ಮ ಮನೆಯವರು ಎಲ್ಲ ನಂಬಿ ಸೂರ್ಯ ಇಂಥವನು, ಜಾತಕ ನಂಬೇಡ, ಜ್ಯೋತಿಷ್ಯ ನಂಬೇಡ, ಸೂರ್ಯ ನಮಗೆ ಒಳ್ಳೆ ಮಗ ಅಂತ ಹೇಳ್ಬಿಟ್ಟು ಎಲ್ಲರ ವಿಷಯದಲ್ಲೂ ನಾವು ಹೇಳಿ ಸಾಕಾಗಿದೆ ಶಾಂತಿಗೆ. ನಮ್ಮ ಮಾತೇ ನಂಬಿಲ್ಲ, ಅಂಥದ್ರಲ್ಲಿ ಆ ಹುಡುಗನ ಮಾತು ನಂಬ್ತಾಳೆ ಅಂತ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಕಿ ಅಜ್ಜಿ ಮೀನಾ ಅವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಆದರೂ ಬಿಡಲಿಲ್ಲಮ್ಮ ನಿಮ್ಮ ಮಾವ ರಂಗನಾಥ. ಏನು ಮಾಡ್ದೆ ಗೊತ್ತಾ, ಆ ಚಿಕ್ಕ ಹುಡುಗನ ಹೋಗ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕಾಲಿಗೆ ಬಿದ್ದುಬಿಟ್ಟು ಕೋರ್ಟಿಗೂ ಕರ್ಕೊಂಡೋಗಿ ಅವನ ಹತ್ರ ನಿಜ ಹೇಳಿಸ್ಬಿಟ್ಟು ಸೂರ್ಯನ ಅಲ್ಲಿಂದ ಬಿಡಿಸ್ಕೊಂಬಂದಿದ್ದೆ ಆ ಹುಡುಗನ್ನ ಕರ್ಕೊಂಡೋಗಿ ರಂಗನಾಥು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಶಾಂತಿ ಮನಸ್ಸಲ್ಲಿ ತಾರಾ ಕಾಯೋದಕ್ಕೆ ಸೂರ್ಯನೇ ಕಾರಣ ಅಂತ ಹೇಳ್ಬಿಟ್ಟು ತುಂಬಾ ಆಳವಾಗಿ ಕೂತ್ಬಿಟ್ಟಿತ್ತು. ಅವಳಿಗೆ ಯಾವ ಸತ್ಯ ಹೇಳೋದಕ್ಕೂ ಅವಳು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲಮ್ಮ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಮೀನಾಗೆ ಹೇಳ್ತಾ ಇರ್ತಾರೆ. ಆ ಮನೋಜ ಇದ್ದಾನಲ್ಲ, ಆ ಮನೋಜ ಬಿತ್ತಿದ್ದ ಸಸಿ ಅವಳು ಮನಸ್ಸಲ್ಲಿ ಎಮ್ಮರ ಆಗಿ ಬೆಳೆದ್ಬಿಟ್ಟಿತ್ತು. ಆವಾಗ ಅವಳ ಹತ್ರ ಏನು ಹೇಳಿದ್ರು ಅವಳು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲಮ್ಮ. ಆ ಶಾಂತಿ ಮನಸ್ಸಲ್ಲಿ ಸುಳ್ಳೇ ಸತ್ಯ ಆಗಿ ಹೋಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಜ್ಜಿ. ಆವತ್ತಿಂದ ನಾನು ಸೂರ್ಯನ ತುಂಬಾ ಕಾಪಾಡ್ಕೋಬೇಕು, ನಿಮ್ಮ ಮಾವನೂ ಸಹ ನಾನು ಸಹ ಸೂರ್ಯನ ಕಾಪಾಡ್ಕೊಂಡು ಬೆಳೆಸ್ಬೇಕು ಅನ್ನೋ ಹಂಬಲದಿಂದ ಅವನ್ನ ಬೆಳೆಸ್ಕೊಂಡು ಬಂದ್ಬಿಟ್ವಮ್ಮ ಅಂತ ಹೇಳ್ಬಿಟ್ಟು ಮೀನಾ ಹತ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಅಜ್ಜಿ ಅಷ್ಟೇ ಅಲ್ಲ ಅಜ್ಜಿ, ನನ್ನ ಗಂಡನ ನಾನು ಕಾಪಾಡ್ಕೊತೀನಿ, ಈ ಸುಳ್ಳಿಂದ ನನ್ನ ಗಂಡನ ನಾನು ಬಿಡಿಸ್ತೀನಿ, ನನ್ನ ಗಂಡ ಸತ್ಯವಂತ ಅಂತ ಹೇಳ್ಬಿಟ್ಟು ನಿರೂಪಿಸ್ತೀನಿ. ಆ ಸುಳ್ಳು ಹೇಳಿರೋ ಮನೋಜನ ನಾನು ಯಾವತ್ತೂ ಬಿಡೋದಿಲ್ಲ, ಅವ್ನು ಕಟ್ಟಿರೋ ಗೋಪುರನ ನಾನು ಯಾವತ್ತೂ ಕೆಡಿಸ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ ಅಜ್ಜಿಗೆ. ನನ್ನ ಗಂಡ ಕಳ್ಕೊಂಡಿರೋ ತಾಯಿ ಪ್ರೀತಿನ ಮತ್ತೆ ನಾನು ಅವ್ರಿಗೆ ತಂದು ಕೊಡ್ತೀನಿ ಅನ್ನೋ ಭರವಸೆ ನಾನು ಮಾಡ್ತೀನಿ ಅಜ್ಜಿ, ಭರವಸೆ ಹಾಕ್ತೀನಿ ನಿಮ್ಮ ಮೇಲೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಹೇಳ್ತಾ ಇರ್ತಾರೆ. ನನ್ನ ಗಂಡನ ನೋವೆಲ್ಲ ನಾನು ಇವತ್ತೇ ಕಳೀತೀನಿ ಅಂತ ಹೇಳ್ಬಿಟ್ಟು ಮೀನಾ ಅವರು ಅಜ್ಜಿಗೆ ಹೇಳ್ತಾ ಇರ್ತಾರೆ. ಆಗ ಲಕ್ಕಿ ಅಜ್ಜಿಯವರು ಸಹ, ನನಗೆ ತುಂಬಾ ಸಂತೋಷ ಆಗ್ತಾಯಿದೆ, ಆ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ, ತುಂಬಾ ಸಂತೋಷ ಆಗ್ತಾಯಿದೆ, ನನಗೆ ಹಾಲು ಕುಡ್ದಷ್ಟೇ ತುಂಬಾ ಸಂತೋಷ ಆಗ್ತಾಯಿದೆ. ಹಂಗಾಗಿ ಆ ಮಗು ಕಷ್ಟಪಟ್ಟಿರೋ ನೋವುಗಳು ದಿನಗಳು ಎಲ್ಲ ಕಳೆದೋಗ್ಲಿ, ಇನ್ನು ಮುಂದಾದರೂ ತಾಯಿ ಪ್ರೀತಿ ಸಿಗಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಮ್ಮ ಅವನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಲಕ್ಕಿ ಅಜ್ಜಿ. ಮೀನಾ, ನಿನಗೇನು ಸಹಾಯ ಬೇಕೋ ಕೇಳು, ನಾನು ಸಹಾಯ ಮಾಡ್ತೀನಿ, ನನ್ನ ಕಂದ ಕಳ್ಕೊಂಡಿರೋ ತಾಯಿ ಪ್ರೀತಿನ ಮತ್ತೆ ತಂದು ಕೊಡು ಮೀನಾ ಅಂತ ಹೇಳ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ ಮೀನಾಗೆ. ನನ್ನ ಉಸಿರು ಏನಾದರೂ ನಿಂತೋದ್ರೆ ನಿನ್ನ ಹೊಟ್ಟೆಯಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ, ನನ್ನ ಕಂದನ್ನ ಚೆನ್ನಾಗಿ ನೋಡ್ಕೊ, ಅವನಿಗೆ ತಾಯಿ ಪ್ರೀತಿ ಕೊಡ್ಸಮ್ಮ ಅಂತ ಹೇಳ್ಬಿಟ್ಟು ಮೀನಾನ ದಬ್ಕೊಂಡು ತುಂಬಾ ದುಃಖದಿಂದ ಅಳ್ತಾ ಇರ್ತಾರೆ ಮೀನಾನು ಲಕ್ಕಿ ಅಜ್ಜಿಯವರು.
ಆಗ ಮೀನಾ ಅವರು ಅಜ್ಜಿನ ದಬ್ಕೊಂಡು ಅಳ್ತಾ ಇರುವಾಗ ಆವತ್ತು ಮನೋಜನ ಹತ್ರ ಮಾತಾಡಿರೋ ವಿಷಯನ ನೆನಪು ಮಾಡಿಕೊಂಡು ಮನೋಜನ ಹತ್ರ ಕೇಳಿರೋ ಪ್ರಶ್ನೆಗಳ್ನ ಅವತ್ತು ನನ್ನ ಗಂಡನೂ ನನ್ನ ಅವ್ರ ಫ್ರೆಂಡು ಮಾತಾಡ್ತಾಯಿದ್ರು, ನೀನು ತಾರಾನು ಆಟ ಆಡ್ತಾಯಿದ್ರಿ, ಆದರೆ ತಾರಾ ನೀರಿಗೆ ಬಿದ್ದುಬಿಟ್ಲು ಅಂತ ಹೇಳ್ಬಿಟ್ಟು ನನ್ನ ಗಂಡನ ಹತ್ರ ಓಡಿ ಬಂದ್ರಿ, ಆದರೆ ಪೊಲೀಸ್ ಬಂದಾಗ ಸೂರ್ಯನೇ ತಳ್ಳಿದ್ದು ಅಂತ ಹೇಳ್ಬಿಟ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಆ ಪ್ರಶ್ನೆಗಳ್ನ ನೆನೆಸ್ಕೊಂಡು ಆ ಘಟನೆನ ಮತ್ತೆ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅದರಿಂದ ಏನಾದರೂ ಸತ್ಯ ತಿಳಿಯುತ್ತಾ ಅಂತ ಹೇಳ್ಬಿಟ್ಟು ನೆನಪು ಮಾಡಿಕೊಂಡು ಹಾಗೆ ದಬ್ಕೊಂಡು ಅಳ್ತಾ ಇರ್ತಾಳೆ ಅಜ್ಜಿನ. ಈ ಕಡೆ ಮೀನಾ ಅವರು ಡೈನಿಂಗ್ ಟೇಬಲ್ನ ಒರೆಸ್ತಾ ಇರ್ತಾರೆ. ಆಗ ಸೂರ್ಯ ಅವ್ರು ಬಂದುಬಿಟ್ಟು, ಲೇ ಮೀನಾ, ನನಗೊಂದು ಟ್ರಿಪ್ ಬಂದಿದೆ ಕಣೆ, ಅರ್ಜೆಂಟಾಗಿ ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅದೇ ವಿಷಯವಾಗಿ ಮತ್ತೆ ಸಂತೋಷ್ನ ಮತ್ತು ಪೂಜಾನ ಇಬ್ಬರೂ ಊಟಕ್ಕೆ ಕರೆಯೋಣ, ಹೊಸ್ದಾಗಿ ಮದುವೆ ಆಗಿರೋರಲ್ವ, ಹಂಗಾಗಿ ನಮ್ಮ ಮನೆಗೆ ಊಟಕ್ಕೆ ಬರಲಿ, ಏನಾದರೂ ವಿಶೇಷವಾಗಿ ಮಾಡು, ಸ್ವೀಟ್ ಮಾಡು ಅಂತ ಹೇಳ್ಬಿಟ್ಟು ಮೀನಾಗೆ ಹೇಳ್ತಾ ಇರ್ತಾರೆ. ಹಾಂ ಆಯಿತು ರೀ, ಏನು ಮಾಡಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಅಲ್ಲೇ ಇದ್ದ ಶಾಂತಿಯವರು, ಯಾಕೆ ಕರಿಬೇಕು ಅವ್ರನ್ನ, ಯಾಕೆ ಕರಿತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇರ್ತಾರೆ. ಆಗ ಮೀನಾ ಅವರು, ಇಲ್ಲ ಅತ್ತೆ, ಅವರು ಹೊಸ್ದಾಗಿ ಮದುವೆ ಆಗಿದ್ದಾರೆ, ಹಾಗಾಗಿ ಅವ್ರನ್ನ ಊಟಕ್ಕೆ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ನಾವಿಬ್ಬರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಿದ್ರೆ ಪ್ರಪಂಚದಲ್ಲಿ ದಿನಾನೂ ಒಂದೊಂದು ಮದುವೆ ಆಗ್ತಾ ಇರ್ತವೆ, ಎಷ್ಟೊಂದು ಜೋಡಿಗಳು ಮದುವೆ ಆಗ್ತಾ ಇರ್ತಾರೆ, ಹಂಗಂತ ಎಲ್ಲರನ್ನೂ ಕರೆದ್ಬಿಟ್ಟು ಮನೆಗೆ ಊಟ ಹಾಕ್ತೀಯೇನೆ ಮೀನಾ ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ. ಆಗ ಮೀನಾ ಅವರು, ಎಲ್ಲರನ್ನೂ ಕರೆಯೋಕ್ಕಾಗುತ್ತಾ ಅತ್ತೆ, ಅವರು ಪರಿಚಯ ಇದ್ದಾರೆ, ಹಂಗಾಗ್ಬಿಟ್ಟು ಅವ್ರನ್ನ ಕರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು, ಅವ್ರೇನು ನಮ್ಮ ಸಂಬಂಧಿಕರ, ನೆಂಟರ, ಏನಾಗಬೇಕು ನಿನಗೆ, ಯಾರೋ ಪರಿಚಯ ಇರೋರು, ರೋಡಲ್ಲಿರೋರನ್ನೆಲ್ಲ ಕರ್ಕೊಂಬಂದು ಮನೇಲಿ ಬಾಸ್ಮತಿ ರೈಸ್ ಮಾಡಿಬಿಟ್ಟು ಊಟ ಹಾಕ್ತೀನಿ ಅಂತೀಯಲ್ಲೇ, ಏ ಸುಮತಿ, ಏ ಮೀನಾ ಅಂತ ಹೇಳ್ಬಿಟ್ಟು ಯಾವ್ಯಾವ ಹೆಸರಲ್ಲಿ ಅವ್ರನ್ನ ಬೈತಾ ಇರ್ತಾರೆ. ಆಗ ಸೂರ್ಯ ಅವರು, ಪರಿಚಯ ಇದ್ದಿದ ತಕ್ಷಣ ಬೇರೆಯವರು ಎಲ್ಲರೂ ಸಂಬಂಧಿಕರೇ ಬರ್ತಾರಾ, ಪರಿಚಯ ಇದ್ದವ್ರಿಗೆ ಊಟ ಹಾಕಿದ್ರೆ ಒಂದು ಊಟ ಹಾಕಿದ್ರೆ ನಿಂದೇನಾದರೂ ಕಳೆದೋಗುತ್ತಾ ಸಕ್ಕರೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರು ಕೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಏನು ಸಕ್ಕರೆ ನೀನು, ಒಂದು ಒಳ್ಳೆ ಕೆಲಸ, ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂದರೆ ಮಾಡೋಕ್ಕೂ ಬಿಡಲ್ಲ, ನೀನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು, ಕಂಡ್ಕೊಂಡವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಬೆಣ್ಣೆ, ತುಪ್ಪ, ಹಾಲು, ಮೊಸರಲ್ಲಿ ಕಲಸಿ ಅವ್ರಿಗೆ ಊಟ ಹಾಕಿದ ತಕ್ಷಣ ನನಗೆ ಪುಣ್ಯ ಹುಡುಕೊಂಡು ಓಡಿ ಬಂದುಬಿಡುತ್ತೇನಲ್ಲೇ, ಹೋಗಲೇ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು, ಅಮ್ಮ ಹೇಳ್ತಿರೋದು ಕರೆಕ್ಟ್ ಕಣೋ, ಯಾರ್ಯಾರನ್ನ ಕಂಡವ್ರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಊಟ ಹಾಕೋಕ್ಕೇನು ಇದೇನು ಧರ್ಮಛತ್ರ ಏನೋ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಈ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ, ನಿನಗೆ ಆಚಾರ ವಿಚಾರ ಗೊತ್ತಿಲ್ಲದವ್ನು ನೀನು ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು, ಯಾಕೋ ಗೊತ್ತಿಲ್ಲ ನನಗೆ, ಈ ಮನೆ ಯಜಮಾನ ಕಣೋ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿದಿದೆ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.